ನಟರಾಜನ ನಾನಿನ್ ತಂಗಿ ಕಣೋ. ಅಯ್ಯೋ ನಾನಿನ್ ತಂಗಿ ಕಣ. ನಮ್ಮನೆ ಹೊಡಿದ್ಯಾ? ಈಗ ಅಣ್ಣ ಬೇಡ ಕಣೋ. ಲೇ ನಟರಾಜ ಬೇಡ. ಬಾ ಮುಟ್ಟು. ಮಕ್ಕಳು ತರ ಬಾಗ್ಲ ಹಾಕತ್ತೀರಾ? ಏನ್ರ ಅಷ್ಟೆಲ್ಲ ಹಾರಾಡಿ ಕೂಗಾಡಿ ಒಳಗೋಗಿ ಕಡ ತರ ಬಾಗ್ಲ ಹಾಕತ್ತಾ ಇದ್ದೀರಾ? ಬರ್ರಿ ಜಗ ಬಲೆ. ನನ್ನ ಮನೆಯಲ್ಲಿ ನಗುವಿನ ಶಬ್ದ ಕೇಳಿದ್ರೆ ನಿನ್ಗೂ ಹೊಟ್ಟೆ ಮುಗಿತಪ್ಪ. ನಾನೇನೋ ತಪ್ಪು ಮಾಡಿದೆ? ನಾನ್ ನಿಮ್ಗೇನ್ ಅಂದೆ? ಚಿಕ್ಕಂದಿಂದ ಸಿಕ್ಕಿದ್ದನ್ನೆಲ್ಲ ನಾನು ನಿಮ್ಗೆ ತಂದು ಕೊಡ್ತಿದ್ದೆ. ನಿಮ್ಮಿಬ್ಬರನ್ನು ನನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ದೆ. ಅದಕ್ಕೋಸ್ಕರ ನಾನು ಕೇಳಿದ್ದಾದ್ರೂ ಏನು? ಒಂದು ಒಳ್ಳೆ ಸಂಸಾರ, ಒಂದು ಒಳ್ಳೆ ಕುಟುಂಬ, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಅಷ್ಟೇ ನಾನು ಕೇಳಿದ್ದು. ಅಷ್ಟೇ ಅಷ್ಟೇ. ಹೀಗೆ ಬಿಟ್ರೆ ಬಾಯಿಗೆ ಬಂದಿದ್ನೆಲ್ಲ ಮಾತಾಡ್ತಿರ್ತಾನೆ. ಮೊದ್ಲು ಪೊಲೀಸ್ನವ್ರು ಫೋನ್ ಮಾಡಿ ಹೋಗೋಣ. ಇರೋಕತ್ತೀನಿ. ನಾನು ನೆಮ್ಮದಿ ಹಾಳು ಮಾಡ್ಬಿಟ್ರಿ. ಲೇ ನಟರಾಜ, ಸುಮ್ನೆ ಹೋಗ್ದವ್ರೆ ಪೊಲೀಸನ್ ಕರೆಸಿ ನೋಡಿ. ಇವಾಗ ಏನಂದೆ? ಪೊಲೀಸ? ನಾನ್ ನೋಡ್ದೆ ಇರೋ ಪೊಲೀಸ ಮುಗಿಸ್ಬಿಟ್ಟೆ ಇವತ್ತು. ಪೊಲೀಸ್ರಪ್ಪ. ಏನಮ್ಮ ನನ್ಗೆ ಚುಚ್ಚಕ್ ಬರ್ತಾನೆ? ನೋಡ್ದೆ ಇರೋ ಪೊಲೀಸ್ ಅವರ? ನಾನ್ ನೋಡ್ದೆ ಇರೋ ಜೈಲ. ಲೇ ಚಿದಂಬರ, ಕಾತ್ಯಾಯನೆ, ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು, ನನ್ನ ಕೆಟ್ಟಗಳಿಗೆ ಅವ್ರ ಮೇಲೆ ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆಗಿದ್ರು ಇಲ್ದಂಗಿದ್ದೀನಿ. ನಿಮ್ಮಿಬ್ಬರಿಂದ ಅವ್ರಿಗೆ ಏನಾದ್ರು ತೊಂದರೆ ಆಯ್ತೋ, ನೀವು ಆಸೆ ಪಡ್ತಾ ಇರೋ ಜಾಗದಲ್ಲೇ ನಿಮ್ ತಲೆ ಕಡ್ದು ಅದೇ ಜಾಗದಲ್ಲಿ ಹೂತ್ ಹಾಕಿ ಅದ್ರ ಮೇಲೆ ಒಂದು ಹುಣಸೆ ಗಿಡ ನೆಡ್ತೀನಿ. ಅನ್ಸುತ್ತೆ ಮಾಡ್ತಿದ್ದೀರಾ? ಹೋಗಿಲ್ಲ ಅವನೇ ಪೊಕ್ಕಲು ತಗೊಂಬಂದು ಈ ಭಯ ಇರ್ಲಿ. ನನ್ನ ಮಕ್ಕಳಿಗೆ ಇಲ್ಲ ಅನ್ಕೊಂಡ್ರ? ನಾನಿದ್ದೀನಿ, ಅವರಪ್ಪ ನಾನಿದ್ದೀನಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮವ, ಕದನದೋಳ್ ನಿನ್ನ ನಿನ್ನ. ಆರ್ಯ ಅವರೇ, ಯಾವ್ದಾದ್ರು ಸಾಂಗ್ ಹಾಕಿ ಕೇಳಿಸ್ಕೊಂಡು ಹೋಗೋಣ. ಪಾಪ ನಿಮ್ಗೂ ಸುಮ್ನೆ ಡ್ರೈವ್ ಮಾಡೋದಕ್ಕೆ ಬೋರ್ ಆಗ್ತಿದೆ ಅನ್ಸುತ್ತೆ ಅಲ್ವಾ? ನಾನು ಡ್ರೈವ್ ಮಾಡ್ಬೇಕಾದ್ರೆ ಮಾತಾಡ್ಬೇಡಿ. ನಿಮ್ಮಿಂದ ನಾನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ. ನಾನು ಹೇಳ್ಬೇಕೇನು ನಿಮ್ ಜೊತೆ ಮಾತಾಡ್ಬೇಡಿ ಅಂತ? ಅಚ್ಚೋ ನಜ್ಜೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಇಲ್ಲ ಕೆಳಗೆ ಆರ್ಯ ಏನಾಯ್ತು? ಇರು ಮಾಮ್ ನೋಡ್ತೀನಿ. ಯಾವ ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದು? ಇರ್ರೆಸ್ಪಾನ್ಸಿಬಲ್ ಇಡಿಯಟ್. ಏಯ್ ತಿಕ್ಲು ಮೋದೇವಿ, ರಾಂಗ್ ಸೈಡ್ ಅಲ್ಲಿ ಬಂದಿದ್ ನೀನು ನನ್ನ ಮೇಲೆ ಎಗರಾಡ್ತಿದ್ಯಾ? ಏಯ್ ಏನೋ ಅಂದೆ? ಎತ್ತ ಕೈಯೇ ತಗ್ಯಾ. ಏಯ್ ತಗ್ಯಾ ಕೈಯೇ. ನೋಡಿ ಸ್ವಲ್ಪ ಹೋಗಿ ನೋಡ್ರಿ ಏನಾಯ್ತು ಅಂತ. ಆರ್ಯ ಅವ್ರೆ ತಗ್ಯಾ ಕೈ ಬಿಡಿ. ಅದಕ್ಕೆ ನಮ್ಮ ಆರ್ಯ ಇಂಡಿಯಾದಲ್ಲಿ ಕಾರೇ ಓಡ್ಸಲ್ಲ. ಅದಕ್ಕೆ ಇಳಿರಿ ನೋಡೋಣ ಏನಾಗಿದೆ. ನೀವಿಬ್ರು ಎಲ್ಲಿ ಇಳಿತಾ ಇದ್ದೀರಾ? ಅದನ್ನೆಲ್ಲ ಗಂಡಸರು ಸಾಲ್ವ್ ಮಾಡ್ಕೊಳ್ತಾರೆ, ನೀವು ಕುತ್ಕೊಳ್ಳಿ. ದಾಸ್ ಇವಂದ ತಪ್ಪು. ಏಯ್ ತಪ್ಪಾಗಿ ಬಂದಿದ್ದಲ್ಲ ನನ್ನ ಮೇಲೆ ಕೈ ಮಾಡ್ತೀಯಾ? ಎಲ್ಬೋರ್ಡು ಏನೋ ಎಲ್ಬೋರ್ಡ? ಐ ಹ್ಯಾವ್ ಇಂಟರ್ನ್ಯಾಷನಲ್ ಲೈಸೆನ್ಸ್. ಓಹ್ ನೀನ್ ಲೋಕಲ್ ಎಲ್ಬೋರ್ಡ್ ಅನ್ಕೊಂಡಿದ್ದೆ, ಅಲ್ಲ ಇಂಟರ್ನ್ಯಾಷನಲ್ ಎಲ್ಬೋರ್ಡ್.
ಏನಂದ್ರೆ ಆರ್ಯ ಅವರೇ ವೆಯ್ಟ್. ಆರ್ಯ ಅವರೇ ಜಗಳ ಬೇಡ ಸರ್, ಜನ ಎಲ್ಲ ನೋಡ್ತಿದ್ದಾರೆ. ಅಲ್ಲ ಸರ್, ಇಂಥ ಸಣ್ಣ ರೋಡಲ್ಲಿ ಯಾವನ ರಪ್ಪ ಅಂತ ತಿರ್ಸ್ತಾನ ಸರ್? ಗಾಡಿ ಏನಾದ್ರು ಡ್ಯಾಮೇಜ್ ಆದ್ರೆ ಓನರ್ ಉತ್ತರ ನಾನು ಕೊಡ್ಬೇಕು. ಗಾಡಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ಆಗಿದ್ರೆ ಹೇಳಿ, ನಾ ಪೇ ಮಾಡ್ತೀನಿ. ದಾಸ್ ಆರ್ ಯು ಗಾನ್ ನಟ್ಸ್? ಇವರೆಲ್ಲ ದುಡ್ಡು ಹೊಡಿಯೋಕ್ ಮಾಡೋ ಸ್ಕ್ಯಾಮ್ ಇದು, ಫ್ರಾಡ್ಗಳು. ಏನೋ ಅಂದೆ? ಯಾರೋ ಫ್ರಾಡ್? ಸರ್ ಸರ್ ನಾ ಮಾತಾಡ್ತಾ ಇದ್ದೀನಲ್ವಾ? ದಾಸ್ ನೀವ್ ಯಾಕೆ ಭಯಪಡ್ತಾ ಇದ್ದೀರಾ? ಐ ವಿಲ್ ಕಾಲ್ ದ ಪೊಲೀಸ್. ಮಾಡೋ ಪೊಲೀಸಿಗೆ ಫೋನ್ ನೋಡೋ, ಅಲ್ಲಿ ಕ್ಯಾಮ್ರಾ ಇದೆ, ಅಲ್ಲೂ ಕ್ಯಾಮ್ರಾ ಇದೆ. ಪೊಲೀಸ್ನವ್ರು ಬಂದ್ರೆ ತಪ್ಪಾರ್ದು ಅಂತ ಗೊತ್ತಾಗುತ್ತೆ. ಮಾಡೋ. ಏ ನೀನೆಲ್ಲಮ್ಮ ಹೋಗ್ತಾ ಇದೀಯಾ? ಏನೂ ಆಗಲ್ಲ, ನೀ ಸುಮ್ನೆ ಕೂತ್ಕೋ. ಅದಕ್ಕೆ ತಪ್ಪಿರೋದು ಆರ್ಯ ಅವ್ರದ್ದೆ. ಸರ್ ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ, ನಾ ಪೇ ಮಾಡ್ತೀನಿ. ಓ ದುಡ್ಡು ಕೊಡ್ತೀರಾ? ಸರಿ, ಹಾಗಾದ್ರೆ ಕೊಡಿ, 1-2 ಲಕ್ಷ ಕೊಡಿ. ರೇ ಏನ್ ಬಾಯಿಗೆ ಬಂದಂಗ್ ಮಾತ್ರ ರೋಡಲ್ಲಿ ನಿಂತ್ಕೊಂಡು ಏನ್ ರೋಲ್ ಕಾಲ್ ಮಾಡ್ತಿದ್ದೀರಾ? ನೀವೇ ತಪ್ಪು ಮಾಡಿ ಆ ತಪ್ಪನ ಇವ್ರ ಮೇಲೆ ಹಾಕ್ತಿದ್ದೀರಾ? ಗಾಡಿ ಯಾರು ಓಡಿಸ್ತಿದ್ರು ಅವ್ರ ಹತ್ರ ಮಾತ್ರ ಮಾತಾಡೋದು ನಾವು. ಸರ್ಕಾರ ಏನ್ರಿ ಮಾಡ್ತಾ ಇದ್ರ? ಟ್ರಾಫಿಕ್ ಜಾಮ್ ಮಾಡ್ಕೊಂಡು ತೆಗೀರಿ ಗಾಡಿನ. ಈವ್ನಿಂದನೇ ಸರ್ ಎಲ್ಲ ಆಗಿದ್ದು. ರಾಂಗ್ ಸೈಡಲ್ಲಿ ಬರೋದಲ್ದೆ ಲೇಡೀಸ್ ಜೊತೆ ರಾಂಗ್ ಆಗಿ ಮಾಡ್ತಾನೆ. ಹೌದಾ ಮೇಡಮ್? ಇವನು ರಾಂಗ್ ಆಗಿ ಬಿಹೇವ್ ಮಾಡಿಂದ? ಹೌದು ಸರ್. ಎಲ್ಲೋ ಡಿ ಎಲ್ಲೋ ನಿಂದು ಗಾಡಿ ಡಾಕ್ಯುಮೆಂಟ್ಸ್ ತೆಗಿಯೋ. ನಿನ್ನಂತವ್ರನ್ನ ಡೈಲಿ ಎಷ್ಟು ಜನ ನೋಡೋದಿಲ್ಲ ನಾನು. ಸರ್ ನೀವು ಹೊರಡಿ ಸರ್. ನಡಿ ಸ್ಟೇಷನ್ಗೆ. ಸರ್ ನಾನು ಏನ್ ತಪ್ಪು ಮಾಡಿಲ್ಲ ಸರ್. ಪೂರೈಟು ಏನು ಎಲ್ಲ ಅಲ್ಲೇ ಗೊತ್ತಾಗುತ್ತೆ. ನಡಿ. ನಿಜವಾಗ್ಲೂ ಸರ್ ನಾನು ಕರೆಕ್ಟ್ ಆಗಿ ಬರ್ತಿದ್ದೆ ಸರ್. ಅವರೇ ಸರ್ ತಪ್ಪು ಮಾಡಿದ್ರು. ನಡಿ, ಅಲ್ಲೇ ಗೊತ್ತಾಗುತ್ತೆ. ಬರ್ರಿ. ನಿಜ ಹೇಳ್ತಿದ್ದೀನಿ ಸರ್, ಅವನೇ ಸರ್. ಅವ್ರ್ದೇನು ತಪ್ಪಿಲ್ಲ ಸರ್. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ ನನ್ನ ಎಚ್ಚರಗೊಳಿಸಿ. ಗಾಡಿ ಟರ್ನ್ ಮಾಡುವಾಗ ಸ್ಲೋ ಮಾಡ್ಬೇಕಿತ್ತು, ಹಾರ್ನ್ ಮಾಡ್ಬೇಕಿತ್ತು, ಇಲ್ಲ ಇಂಡಿಕೇಟರ್ ಹಾಕ್ಬೇಕಿತ್ತು. ಅದ್ಯಾವ್ದು ಮಾಡ್ದೆ ಗಾಡಿ ತಿರುಗಿಸಿದ್ದು ಆರ್ಯ ಅವ್ರದೇ ತಪ್ಪು. ಪಾಪ ಇವ್ರದೇನು ತಪ್ಪಿಲ್ಲ ಸರ್. ಚಂದನ, ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ನೋಡಿ, ಅವ್ರ ಕಡೆಯವರೇ ಹೇಳ್ತಿದ್ದಾರೆ ನಂದೇನು ತಪ್ಪಿಲ್ಲ ಅಂತ. ಥ್ಯಾಂಕ್ಸ್ ಮೇಡಮ್. ಚಂದನ, ನಿನಗೇನು ಗೊತ್ತಾಗಲ್ಲ, ಪೊಕ್ಕರಲ್ಲಿ ಕೂತ್ಕೋ. ಸರ್ ನಂಬೇಡಿ ಸರ್, ಸುಳ್ಳು ಹೇಳ್ತೀರಿ. ಮೇಡಮ್ ಹೇಳ್ತಿರೋದು ಕರೆಕ್ಟು ಸರ್, ಮೇಡಮ್ ಹೇಳ್ತಿರೋದು ಕರೆಕ್ಟು. ಏನ್ ಸರ್ ನಿಮ್ಮವರೇ ಹೇಳ್ತಾ ಇದಾರೆ ಇವ್ರದೇನು ತಪ್ಪಿಲ್ಲ ಅಂತ? ಏನ್ ನಾಟಕ ಆಡ್ತಾ ಇದ್ದೀರಾ? ಚಂದನ ನಡಿ ಒಳಗಡೆ. ಹಿರಿಯತ್ಗೆ ನಡಿ ಅಂತ ತಾನೆ, ನಡಿ. ತೆಗೀರಿ ಗಾಡಿನ. ಆರ್ಯ ಅವರೇ, ನಾ ಕಾರ್ ಓಡಿಸ್ಲಾ? ಆರ್ಯ 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 ಅಯ್ಯೋ ದೇವ್ರೆ, ಏನಾಗ್ಬಾರ್ದು ಅಂತ ಅನ್ಕೊಂಡು ಅದೇ ಆಯ್ತು. ಚಂದನ, ಯಾಕಮ್ಮ ಅವನಿಗೆ ಬೇಜಾರ್ ಮಾಡ್ದೆ? ಆರ್ಯ ಕೋಪ ಮಾಡ್ಕೊಂಡ್ರೆ ಸಮಾಧಾನ ಮಾಡೋದು ತುಂಬಾ ಕಷ್ಟ. ಈಗ ಏನಾಗುತ್ತೋ ಏನೋ. ಆರ್ಯ 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 ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ಒಳಗಡೆ ಬಂದು ಆರ್ಯ ಅವ್ರಿಗೆ ಸಾರಿ ಕೇಳಿದ್ರೆ ಸರಿ, ಅಪ್ಪಂಗಿದೆಲ್ಲ ಗೊತ್ತಾದ್ರೆ ಅಷ್ಟೇ. ನಿಮ್ಗೂ ಏನಾದ್ರೂ ಹೇಳಕ್ಕಿದ್ಯಾ ಅದಕ್ಕೆ? ನಮ್ಗೆ ತಾಂಬೂಲ ಕೊಟ್ಟು ಒಳ್ಳೆ ಯಾರು ಕರೆಯೋದಿಲ್ಲ ಅನ್ನೋದು ಮಾತ್ರ ಹೇಳ್ತೀನಿ. ಬಾ.
ಆರ್ಯ 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 ಆಗಿದ್ದಾಯ್ತು ಕಣೋ. ನೋಡು, ನೀ ಕೋಪ ಮಾಡ್ಕೊಂಡ್ರೆ ಅಮ್ಮನಿಂದ ನೋಡಕ್ಕಾಗಲ್ಲ ಕಂದ. ಸಾರಿ ಆರ್ಯ ಅವರೇ, ಚಂದನ ಹೀಗೆ ಮಾತಾಡಬಾರ್ದಾಗಿತ್ತು. ಆರ್ಯ ಪ್ಲೀಸ್ ಏನಾದ್ರೂ ಮಾತಾಡೋ. ನೋಡ್ದೆ ನಮ್ಮ ಚಂದನ ಇವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಇವನು ಒಂದು ಸಲ ನಿರ್ಧಾರ ತಗೊಂಡ್ರೆ ಇವ್ರ ಅಪ್ಪನೇ ಇವನ್ ವಿರುದ್ಧವಾಗಿ ಮಾತಾಡಲ್ಲ. ಅಂಥದ್ರಲ್ಲಿ ನೀನ್ ಯಾಕಮ್ಮ ಹೀಗೆಲ್ಲ ಮಾತಾಡ್ದೆ? ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಆರ್ಯ ಏನಾದ್ರೂ ಮಾತಾಡು ಚಂದು, ಸೈಲೆಂಟ್ ಆಗಿದ್ರೆ ಭಯ ಆಗ್ತಿದೆ. ಏನಂತ ಮಾತಾಡ್ಲಿ ಅದ್ಕೆ? ಚಂದನ, ಅದ್ ಹೇಗ್ ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ತೀಯ? ಆರ್ಯ ಅವರೇ, ನಾನು ನೀವು ಸುಮ್ಮನೆ ರೀ. ಆಫ್ಟರ್ ಆಲ್ ಒಬ್ಬ ಕ್ಯಾಬ್ ಡ್ರೈವರ್ ಮುಂದೆ ನನ್ನ ಇಮೇಜ್ ಸ್ಪಾಯ್ಲ್ ಮಾಡಿದ್ಯಾ ನೀನು. ಅವನು ಅಷ್ಟೇ ಆರೋಗ್ಯಂಟ್ ಆಗಿ ಮಾತಾಡೋನು. ಯು ಸೆಡ್ ಇಟ್ಸ್ ಮೈ ಮಿಸ್ಟೇಕ್. ನೋಡಿ, ನಾನು ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಹಾಗೆ ಹೇಳಲಿಲ್ಲ. ನೀವು ಟರ್ನ್ ತಗೊಳ್ಳುವಾಗ ಸ್ವಲ್ಪ ಕೇರ್ಲೆಸ್ ಆಗಿದ್ರಿ ಅಂತ ನಂಗೆ ಅನಿಸ್ತು. ಅದಕ್ಕೆ ಕೇರ್ಲೆಸ್? Did you hear that? ಚಂದನ, See, even if I had made mistake, you should support me. ನನಗೆ ಸಪೋರ್ಟ್ ಮಾಡ್ಬೇಕು. ಬಿಕಾಸ್ ನೀನ್ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ಯಾರೋ ಥರ್ಡ್ ಪರ್ಸನ್ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಾನ್ ಸಹಿಸ್ಕೊಂಡಿರೋದಕ್ಕಾಗಲ್ಲ ಚಂದನ. ಅರ್ಥ ಆಯ್ತಾ? ಹಾ, ಅವಳಿಗೆ ಅರ್ಥ ಆಗಿದೆ. ಹೌದಾ? ಆದ್ರೆ ಅದು ಚಂದನ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ. ಚಂದು, ಸುಮ್ಮನೆ ಕೇಳೆ. ಸಾರಿ ಕೇಳಮ್ಮ. ನಿಮ್ನ ಮೂರನೇವ್ರ ಮುಂದೆ ಅವಮಾನ ಮಾಡಬೇಕು ಅಂತ ಆಗ್ಲಿ ಅಥವಾ ನಿಮ್ದೇ ತಪ್ಪು ಅಂತ ಚುಚ್ ಮಾತಾಡ್ಬೇಕು ಅಂತ ಆಗ್ಲಿ ನಾನು ಹಾಗೆ ಮಾಡ್ಲಿಲ್ಲ. ಎಲ್ಲದರಲ್ಲೂ ನಿಮ್ದೇ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಈ ಒಂದು ವಿಷಯದಲ್ಲಿ ನಂಗೆ ನಿಮ್ದೇ ತಪ್ಪು ಅಂತ ಅನ್ಸುತ್ತೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಐ ಆಮ್ ಸಾರಿ. ಮಾಮ್, ಮಸ್ಕ್ ಮೇಲೆ ಜ್ಯೂಸ್ ತಗೊಂಬ. ಹಾ, ಸಡನ್ ಬ್ರೇಕು. ನನ್ನ ಮಗ ಇನ್ನೇನ್ ಗುದ್ದೆ ಬಿಟ್ಟ ಅನ್ಕೊಂಡು ಕೆಳಗ್ ಬಂದು ನೋಡಿದ್ರೆ ನನ್ ಮೇಲೆ ಜಗಳಕ್ಕೆ ಬಂದ್ಬಿಡದ. ಆಮೇಲೆ ನಾನ್ ಬಿಟ್ಬಿಡ್ತೀನ. ಅದೇ ಮತ್ತೆ ಅವನು ಏನ್ ಕಮ್ಮಿ ಇಲ್ಲ. ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ, ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದೆ, ಅದು ಇದು ಅಂತ ಏನೇನೋ ಕತೆ ಹೊಡಿತಾನೆ. ಶ್ರೀಮಂತ ಬೇರೆ, ಎಲ್ಲಿ ಜನಗಳೆಲ್ಲ ಅವನ ಕಡೆ ತಿರುಗ್ಬಿಡ್ತಿರೋನೋ ಅನ್ಕೋತಿದ್ದೆ. ಅಷ್ಟರಲ್ಲಿ ಕಾರ್ ಡೋರ್ ಓಪನ್ ಆಯ್ತು. ಸೀದಾ ಒಂದು ಹುಡುಗಿ ಇಳ್ದು ನಡ್ಕೊಂಡ್ ಬಂದ್ಲು. ಅದೇ ಅನ್ಕೊಂಡೆ, ಬರೀ ಟ್ರೈಲರೇ ಓಡಿಸ್ತಿದ್ಯಲ್ಲ, ಅಣ್ಣ ಹಾಕಿನೋ ಮೈನ್ ಪಿಕ್ಚರ್ಗೆ ಬಂದಿಲ್ಲ ಅಂತ. ಹೇಯ್ ಕೇಳಿಸ್ಕೊಳ. ಆ ಹುಡುಗಿ ಇಳ್ದು ಬಂದು ಏನಂದ್ಲು ಗೊತ್ತಾ? ಊಟ ರೆಡಿ ಆಯ್ತೇನೋ ಮುತ್ತ? ಅಣ್ಣ ನೀನ್ ಸುಮ್ಮನಿರ. ಹೇಯ್ ಎಲ್ಲ ಇದೆ ನಾನು. ಅದೇ ಕಾರು, ಹುಡುಗಿ, ಆಕ್ಸಿಡೆಂಟು. ಆ ಹುಡುಗಿ ಕಾರಿಂದ ಇಳ್ದು ಬಂದು ಏನ್ ಹೇಳಿದ್ಲು ಗೊತ್ತಾ? ಇವ್ರದೇನು ತಪ್ಪಿಲ್ಲ. ಗಾಡಿ ಟರ್ನ್ ಮಾಡುವಾಗ ಸ್ಲೋ ಮಾಡ್ಬೇಕು, ಹಾರ್ನ್ ಮಾಡ್ಬೇಕು, ಇಲ್ಲ ಇಂಡಿಕೇಟರ್ ಹಾಕ್ಬೇಕು. ಅದ್ಯಾವ್ದು ಮಾಡ್ದೆ ಗಾಡಿ ತಿರ್ಗಿಸಿದ್ದು ಆರ್ಯ ಅವ್ರದೇ. ಪಾಪ ಇವ್ರದೇನು ತಪ್ಪಿಲ್ಲ ಸರ್. ಯಾವತ್ತೂ ನೋಡ್ದೇ ಇರೋ ಹುಡುಗಿ, ಪರಿಚಯನೇ ಇಲ್ದೇ ಇರೋ ಹುಡುಗಿ ನನ್ನನ್ನು ವಹಿಸ್ಕೊಂಡು ಮಾತಾಡ್ತಾಳೆ ಅಂದ್ರೆ ಇದಕ್ಕೆ ಏನ್ ಅರ್ಥ ನಮ್ಮ ಮಹಿ? ಅವಳೀಗ ಏನ್ ಮಾಡ್ತಿದ್ವಿ ಇದು?
ಹೇಯ್ ಏನ ಯೋಚನೆ ಮಾಡ್ತಿದ್ಯಾ? ಯಾವುದೋ ಮೂವಿಲಿ ಸೀನ್ ನೋಡ್ದಂಗಿದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಅಯ್ಯ ನಿನ್ನ ಲೇ, ನಿಜವಾಗ್ಲೂ ಕಣ ನಡೆದಿದ್ದು. ನಿಜ ಅಲ್ವಾ? ನನ್ ಮೇಲೆ ಹಣೆಗೂ ನಡೆದಿರೋದು ಇದು. ನಿನ್ ಮೇಲೆ ಅಣೆ? ಅಯ್ಯ ನಿನ್ನ ಹೇಳ್ತಾನೆ ಇದೀನಿ, ನಗ್ತಿದ್ಯಾ? ನಿಜ ಅಂತ ಹೇಳ್ತಿದ್ರೆ ನಗ್ತಿದ್ಯಾ? ಅಯ್ಯೋ ಏನಾಯ್ತು ಅಣ್ಣ, ನಿನಗೆ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣ. ಅಣ್ಣ ಮಾಡಿರೋ ಅಡಿಗೆ ತಿಂದ ಕೊಬ್ಬು ಜಾಸ್ತಿ. ಏಮೈ ಬಾಯಿಲ್ ನೀನು ಇನ್ನೇನ್ ಸಾರ್ ರೆಡಿ ಆಗತ್ತೆ, ಅಡಿಗೆ ಎಲ್ಲ ತಗೊಂಡೋಗ್ ಬಾ. ಹಾ ಬಂದೆ. ನಂಗೂ ತಗೊಂಬ. ಅಪ್ಪ ಮಗ ಇಬ್ರು ಒಂದೇ ತರ. ಏಯ್ ಬಿಡ್ತಾನ, ಹೋಗಿ ಎದಾಗ. ಅಣ್ಣ ಹೈ, ನೀವೇನಿಲ್ಲಿ? ಏನೋ ತಂದಿರೋ ಆಗಿದೆ. ನೀವ್ ಯಾವಾಗ ಬಂದ್ರಿ? ಊಟ ತಗೊಂಡೋಗು ಅಂತ ಕಿರ್ಚಿದ್ಯಲ್ಲ ಮಾವ, ಅವಾಗ್ಲೇನೆ ಬಂದ್ವಿ. ಮನೇಲಿ ಯಾರು ಇಲ್ವಾ? ನಾವ್ ಕಾಣಿಸ್ತಿಲ್ವಾ? ಮೂವರೇ ಇರೋದಾ? ನಮ್ಮ ಅಪ್ಪನಿದ್ದಾರೆ, ಮಾತಾಡ್ತೀಯಾ? ಅದ್ ಸರಿ, ಇಷ್ಟೊತ್ತಲ್ಲಿ ಯಾಕೆ ಬರಕ್ ಹೋದ್ರಿ? ನಿಮ್ಮಮ್ಮ ನೋಡಿದ್ರ ಅಷ್ಟೇ. ಅದಕ್ಕೆ ಮಾವ ಯಾವಾಗ್ಲೂ ಬರೋ ಹಾಗೆ ಹಿಂದಿನ ಬಾಗಿಲಿಂದ ಬಂದಿದ್ದು, ಡೌಟ್ ಬರಬಾರ್ದು ಅಂತ ವೈಭವಿನೂ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಮಾವ ತಗೋ, ನಿನಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ ಬಿರಿಯಾನಿ. ಜಾಮೂನ್ ನಾನ್ ಮಾಡಿದ್ದೀನಿ. ಅಲ್ಲೇ ಬಿರಿಯಾನಿಲಿ ಹಾರ್ಟು, ಗುಲಾಬ್ ಜಾಮೂನ್, ಸ್ವೀಟು. ಏನು ಸ್ವೀಟು ಖಾರ ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ. ಏಯ್, ಅವಳ ಜೊತೆ ಸ್ವಲ್ಪ ಹುಷಾರಾಗಿರು. ಅವಳು ಅವರಮ್ಮ ಯಾರೂ ಸರಿ ಇಲ್ಲ. ರೋಡಲ್ಲಿ ಹೋಗೋ ಮಾರಿನ ಮನೆಗೆ ಬಿಟ್ಕೋಬೇಡ, ಕಳ್ಸವಳ ಆಚೆ. ಅಂಟಿರವ ಇಲ್ಲ ಅಂತ ಗೊತ್ತಿದ್ರೆ ಬಡ್ತಾನೆ ಇರ್ಲಿ. ಏನೋ ಗುಸ್ಗುಸು ಸೌಂಡ್ ಬರ್ತಿದೆ. ಏನಿಲ್ಲ ಮಾವ ತಗೋ. ಹಾ, ಅಷ್ಟೆಲ್ಲ ಇರೋಳು ನಮ್ಮ ಅಣ್ಣನ ಮದ್ವೆ ಆಗ್ಬಿಡು. ಅವಾಗ ಹಿಂದಿನ ಬಾಗ್ಲಿಂದ ಬರೋದ್ರ ಬದಲು ಧಾರಾಳವಾಗಿ ಮುಂದಿನ ಬಾಗ್ಲಿಂದನೇ ಬರ್ಬೋದು. ನಮ್ಮ ಮನೆಗ್ ಸೊಸೆಯಾಗಿ ಬರ್ತೀರಾ ಅತ್ಗೆ? ಅಯ್ಯೋ ಕೇಕ್ ಬಾರೆ. ನೋಡ್ದಿಯಣ್ಣ, ಇವ್ರಗಳ ಆಟಗಳೆಲ್ಲ ಇಷ್ಟೇ. ಸೊಸೆಯಾಗಿ ಬರ್ತೀಯ ಅಂತ ಕೇಳಿದ ತಕ್ಷಣ ಹೊಡೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಮೈಸನ್. ಹಾಗೆಲ್ಲ ಮಾತಾಡಬಾರ್ದು ಹರಿ. ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ ಗೊತ್ತಿದ್ರು ಈ ಹುಡುಗಿರು ಇಷ್ಟ ಆದ್ರೂ ಮಾಡ್ತಾರಲ್ಲ ನೋಡಿ. ಅದಕ್ಕಾದ್ರೂ ಗೌರವ ಕೊಟ್ಟು ಇವತ್ತು ನಾವು ಅವ್ರು ತಂದಿರೋ ಅಡ್ಗೆನ ಊಟ ಮಾಡೋಣ, ಸರಿನಾ? ನಾನ್ ಮಾಡಿರೋದನ್ನ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ, ತಿನ್ಬೇಕು. ಅಣ್ಣ ಇರು. ನನಗ್ ಸಾಕಣ. ಅಣ್ಣ ನೀನ್ ಹೇಳೋ ಮಾತ್ನ ನಾನಂತೂ ನಂಬ್ತೀನಿ. ಏನೋ ನಮ್ ಜೀವನ ಬದಲಾಯಿಸೋಕೆ ಬಂದು ಚಿಟ್ಟೆ ತರ ಇರೋ ಯಾರೋ ಒಬ್ರು ಮನೆಗ್ ಬಂದೇ ಬರ್ತಾರೆ. ಅಣ್ಣ ನೀನು ತಿನ್ನಣ. ಮೊಟ್ಟೆನೂ ಇದೆ,
ನಿನ್ ಮೇಲೆ ಲವ್ ಜಾಸ್ತಿ ಇರ್ಬೇಕು ಅದಕ್ಕೆ. ಏಯ್ ಸುಮ್ಮನೆ ತಿನ್ನು. ಪರವಾಗಿಲ್ಲ ತಿನ್ನು.